ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಬ್ರ್ಯಾಂಡ್ ಬೆಂಗಳೂರು ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾತಕ್ಕಾಗಿ ಗೊತ್ತಾ? ಡೀಟೇಲ್ಸ್ ಬರ್ತಾ ಇದೆ. ಇಲ್ಲಿ ಕೆಆರ್ ಮಾರುಕಟ್ಟೆ ಅವ್ಯವಸ್ಥೆಗೆ ಆಗರವಾಗ್ಬಿಟ್ಟಿದೆ. 4 ವರ್ಷ ಆದ್ರೂ ಕೂಡ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ಸಾಗ್ತಾ ಇದೆ. ಅಂದ್ರೆ ಅಭಿವೃದ್ಧಿ ಪೂರ್ಣಗೊಂಡಿಲ್ಲ. ಕೆಆರ್ ಮಾರುಕಟ್ಟೆ ಕಂಪ್ಲೀಟ್ ಆಗಿ ಅವ್ಯವಸ್ಥೆಗೆ ಆಗರ ಆಗ್ಬಿಟ್ಟಿದೆ. ಗಬ್ಬು ನಾರ್ತಾ ಇದೆ. ಅಲ್ಲಿ ವ್ಯಾಪಾರ ವಹಿವಾಟು ಮಾಡೋದಕ್ಕಾಗ್ತಾ ಇಲ್ಲ. ಗಬ್ಬು ನಾರ್ತಾ ಇರುವಂತಹ ವಾಸನೆಯಲ್ಲೇ ವ್ಯಾಪಾರ ವಹಿವಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ಸ್ಟಾಲ್ ಆಗಿಲ್ಲ ಯಾವುದೇ ಲಿಫ್ಟ್ಗಳು, ಎಲ್ಲವೂ ಕೂಡ ಓಪನ್ ಆಗಿಬಿಟ್ಟಿದೆ. ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಕೆಆರ್ ಮಾರ್ಕೆಟ್ ಅಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ವೀರೇಶ್, ಬನ್ನಿ ನೋಡೋಣ. ಹೇಗಿದೆ ನೋಡಿ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ. ನಾ ಪ್ರೆಸೆಂಟ್ ಈಗ ಕೃಷ್ಣ ರಾಜೇಂದ್ರ ಮಾರ್ಕೆಟಲ್ಲಿ ಇದ್ದೇನೆ. ಕೆಆರ್ ಮಾರ್ಕೆಟ್ ಈ ಒಂದು ಭಾಗದಲ್ಲಿ ಈ ಒಂದು ಮಾರ್ಕೆಟ್ ಯಾವ ರೀತಿ ಇನ್ನೂ ಅಭಿವೃದ್ಧಿ ಕಂಡಿಲ್ಲ. ಸುಮಾರು ಒಂದು 5 ವರ್ಷ ಆಯಿತು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಒಂದು ಕಾಮಗಾರಿ ನಡೆದಿದೆ. ಬಟ್ ಇದುವರೆಗೂ ಇನ್ನೂ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿ ಒಂದು ಅವ್ಯವಸ್ಥೆ ತಾಣವಾಗಿದೆ. ಹೀಗಾಗಿ ಈ ಒಂದು ಭಾಗದ ವ್ಯಾಪಾರಸ್ಥರು ತುಂಬ ಆಕ್ರೋಶ ಹೊರಾಗ್ತಿದ್ರೆ. ಲಿಫ್ಟುಗಳೆಲ್ಲ ಓಪನ್ ಆಗಿದೆ. ಯಾರಾದರೂ ಚಿಕ್ಕ ಮಕ್ಕಳು ಬಿದ್ದರೆ ಪ್ರಾಣ ಹೋಗೋದು ಗ್ಯಾರಂಟಿ. ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ ಈ ಒಂದು ಭಾಗದ ವ್ಯಾಪಾರಸ್ಥರು ತುಂಬ ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದರೆ ಸುಮಾರು 800 ಮಳಿಗೆಗಳು ಒಳಗಡೆ ಇದ್ದಾವೆ, ಹೊರಗೆ 100ಕ್ಕೆ ಹೆಚ್ಚು ಮಳಿಗೆಗಳಿದ್ದಾವೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕೆಆರ್ ಮಾರ್ಕೆಟ್ಗೆ ಜನ ಬರ್ತಾ ಇಲ್ಲ. ಒಂದು ಕಡೆ ರಾಜರು ಕಟ್ಟಿದ ಕಟ್ಟಡ ಚೆನ್ನಾಗಿತ್ತು. ಇವರು ಸ್ಮಾರ್ಟ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯಿಂದಾಗಿ ಎಲ್ಲ ಅವ್ಯವಸ್ಥೆವಾಗಿದೆ ಅಂತಲೇ ಈ ಒಂದು ಭಾಗದ ವ್ಯಾಪಾರಸ್ಥರು ಆಕ್ರೋಶ ಹೊರಾಗ್ತಿದ್ರೆ. ಬೇಗ ರಿಪೇರಿ ಮಾಡುವ ಕೆಲಸ ಆಗಬೇಕು, ಬೇಗ ಅಭಿವೃದ್ಧಿ ಮಾಡುವ ಕೆಲಸ ಆಗಬೇಕು. ಯಾಕಂದರೆ ಇದೊಂದು ಹೆಸರಾಂತ ಮಾರ್ಕೆಟ್, ಪಾರಂಪರಿಕ ಕಟ್ಟಡ. ಇದು 1928ರಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದರು ಕೃಷ್ಣರಾಜೇಂದ್ರ ಒಡೆಯರು. ಬಟ್ ಇದೀಗ ಎಲ್ಲ ಅವ್ಯವಸ್ಥೆ ತಾಣವಾಗಿದೆ. ಒಂದೊಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡಲು 40 ಕೋಟಿಗೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಬಟ್ ಇದುವರೆಗೂ 5 ವರ್ಷ ಆಯಿತು, ಇನ್ನೂ ಅಭಿವೃದ್ಧಿ ಕಂಡಿಲ್ಲ. ಬೇಗ ಅಭಿವೃದ್ಧಿ ಮಾಡಬೇಕು. ಈ ಒಂದು ಪಾರಂಪರಿಕ ಕಟ್ಟಡವನ್ನು ಇನ್ನೂ ಅಭಿವೃದ್ಧಿಪಡಿಸಿ. ಯಾಕಂದರೆ ಸಾಕಷ್ಟು ಜನ ಈ ಒಂದು ಕಟ್ಟಡಕ್ಕೆ ಬರ್ತಾರೆ, ವ್ಯಾಪಾರ ಮಾಡ್ತಾರೆ. ಹೀಗಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇನೋ ಇಲ್ಲಿನ ವ್ಯಾಪಾರಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಸ್ವಲ್ಪ ಮುಂದೆ ಹಾಕಿ ಅಣ್ಣ.